ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಹಲ್ಗಾಮ್ ಅಟ್ಯಾಕ್ ಕರಾಳ ನೆನಪಿಗೆ 1 ವರ್ಷ ಕಳೆದಿದೆ. ಸಂತ್ರಸ್ತರ ಕುಟುಂಬದಲ್ಲಿ ಇನ್ನೂ ಕೂಡ ನೋವಿನ ಛಾಯೆ ಹಾಗೇ ಇದೆ. ಏಪ್ರಿಲ್ 21ನೇ ತಾರೀಕು ಪಹಲ್ಗಾಮ್ನಲ್ಲಿ ಭೀಕರ ದಾಳಿಯಾಗಿತ್ತು. ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥ್ ಅವರ ಮನೆಯಲ್ಲಿ ಈಗಲೂ ಕೂಡ ನೀರವ ಮೌನ. ಮಗನನ್ನ ನೆನೆದು ಮಂಜುನಾಥ್ ತಾಯಿ ಸುಮತಿ ಬೇಸರ ಹೊರಹಾಕಿದ್ದಾರೆ. ಮಗನ ಅಗಲಿಕೆಯ ನೋವು ಇನ್ನೂ ಕೂಡ ಹಾಗೇ ಇದೆ. ಮೊಮ್ಮಗ ಬೆಂಗಳೂರಿನಲ್ಲಿ ಬಿಕಾಂ ಓದ್ತಾ ಇದ್ದಾನೆ. ಆಪರೇಷನ್ ಸಿಂಧೂರ ದಾಳಿ ನಡೆದಾಗ ಖುಷಿ ಆಯ್ತು. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ರಿಂದ ಸಮಾಧಾನ ಆಯಿತು ಅಂತ ತಮ್ಮ ಮಗನನ್ನ ನೆನೆದು ಮಂಜುನಾಥ್ ತಾಯಿ ಮಾತನಾಡಿದ್ದಾರೆ. ಆಗಲ್ಲ, ದಿನ ಬೆಳಗ್ಗೆ ಎದ್ದ ಕೂಡಲೇ ನೆನಪಾಗುತ್ತೆ. ಅನಿವಾರ್ಯತೆ ನಮಗೆ ಹಿಂಗೋ ಜೀವನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅವನ ಕಾಲ ಬಂತು, ಅವನು ಹೋದ. ನಮ್ಮ ಕಾಲ ಬರೋ ತನಕ ನಾವು ಕಾಯ್ತೀವಿ. ಹಾಗೆ ಎಲ್ಲ ಆರಾಮಾಗಿದ್ದಾರೆ. ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡ್ತಾರೆ. ಅವನು ಓದೋಕ್ಕಿರುತ್ತೆ, ಓದಿನ ಮೇಲೆ ಗಮನ ಹಾಕ್ತಾನೆ. ಅವಳಿಗೆ ಗೋಡೌನ್ ಮ್ಯಾನೇಜರ್ ಅದರಿಂದ ಅವಳಿಗೆ ಸಖತ್ ಕೆಲಸ ಇರುತ್ತೆ. ಅವಳು ಅದ್ರ ಮೇಲೆ ಡ್ಯೂಟಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಳೆ. ತೊಂದರೆ ಇಲ್ಲ, ಏನು ಹೋಗ್ತಾ ಇದ್ದೀನಿ ನನಗೆ. ಮೊಮ್ಮಗ ಬೆಂಗಳೂರಿನಲ್ಲಿ RV ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅಲ್ಲೇ ಹಾಸ್ಟೆಲ್ ಇದೆ, ಅಕಾಮಿಡೇಷನ್ ಇತ್ತು. ಚೆನ್ನಾಗಿ ಓದ್ತಾ ಇದ್ದಾನೆ, ಅಡ್ಡಿ ಇಲ್ಲ. ಅವ್ನು ಕಾನ್ಸಂಟ್ರೇಷನ್ ಮಾಡಿದ್ದಾನೆ ಅದ್ರ ಮೇಲೆ. ಚೆನ್ನಾಗಿ ಸೆಮಿಸ್ಟರೆಲ್ಲ ಆಯಿತು. ಈಗ ಇನ್ನೊಂದು ಆಗ್ತಾಯಿದೆ, ರೆಡಿ ಬರ್ತಾನೆ. ಸದ್ಯ ರಜಾ ಆದಮೇಲೆ ಬರ್ತಾನೆ. ನಮಗೂ ಸ್ವಲ್ಪ ಸಮಾಧಾನ ಆಯಿತು. ತಕ್ಷಣ ಈ ರೀತಿ ಪ್ರತೀಕಾರ ತೀರಿಸಿದ್ರಲ್ಲ ನಮ್ಮ ಮೋದಿಯವರು, ಆರ್ಡ್ರ್ ಕೊಟ್ಟು ಸೈನಿಕರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟು ಅಂತ ನಮಗೆ ಕುದಿತಾ ಇತ್ತು ಒಳಗಡೆ. ಅಯ್ಯೋ, ನಮ್ಮ ಅನ್ಯಾಯವಾಗಿ ಹೊಡೆದು ಹಾಕ್ಬಿಟ್ರಲ್ಲ, ನೋಡೋಕ್ಕೆ ಅಂತ ಹೋದವ್ರನ್ನ ಈ ರೀತಿ ಮಾಡೋದಿಲ್ಲ ಅಂತ ತುಂಬ ಸಂಕಟ ಆಗ್ತಾ ಇತ್ತು. ಬರೋಕ್ಕೆ 3 ದಿನ ಬೇಕಾಯಿತು.